ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಇದರ ವತಿಯಿಂದ ಮತ್ತು ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥ 2025ನೇ ಈ ವರ್ಷದ ಕೃಷಿ ಮೇಳದ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಡಿನಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ರೈತ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಟ್ಟು ಬಹು ಜನಮನ್ನಣೆನ ಗಳಿಸಿರ್ತಕ್ಕಂಥ ಮಾತೃ ಹೃದಯದ ಪ್ರೀತಿಯ HD ಕುಮಾರಸ್ವಾಮಿಯವರು ಉಪಸ್ಥಿತರಿದ್ದಾರೆ. ಅವರು ಕೇವಲ 2 ಬಾರಿ ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಪ್ರಸ್ತುತ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಮಂತ್ರಿಯೂ ಆಗಿದ್ದಾರೆ ಕೇಂದ್ರದಲ್ಲಿ. ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ಮಂಜು ಅವರಿದ್ದಾರೆ, ನಮ್ಮ CS ಪುಟ್ಟರಾಜು ಅವರು ವೇದಿಕೆಯಲ್ಲಿ ಯತಿಗಳು ಕೂಡ ಇದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಹರಿಣಿ ಕುಮಾರ್ ಅವರೇ, ಹಲವಾರು ಅಧಿಕಾರಿ ವೃಂದದವರು, ಭಕ್ತರು ವೇದಿಕೆಯಲ್ಲಿ ಕೊಡ್ತಿದ್ದೀರಿ. ಕಾರ್ಯಕ್ರಮದ ವೇದಿಕೆಯ ಕೆಳಗಡೆ ನಮ್ಮ ಶ್ರೀರಂಗಪಟ್ಟಣದ MLA ಅವರು ರವೀಂದ್ರ ಶ್ರೀಕಂಠೇಗೌಡರು, ನಮ್ಮ ಸುರೇಶ್ ಗೌಡರು ಮತ್ತು ಹಲವಾರು ಮಂದಿ ಕೆಳಗಡೆ ಕೊಡ್ತಿದ್ದೀರಿ. ಸಾಕಷ್ಟು ಜನ ಭಕ್ತರುಗಳು ಮತ್ತು ರೈತ ಬಂಧುಗಳಿದ್ದೀರಿ, ಮಾಧ್ಯಮ ವೃಂದದವರೇ. ಇದೊಂದು ದೊಡ್ಡ ಜಾತ್ರೆ, ಇದು ರೈತ ಜಾತ್ರೆ. ಇದು ವೇದಿಕೆಯ ಒಳಗಡೆ ಕೊಡ್ತಿರ್ತಕ್ಕಂಥವರು ಒಂದು 5% ಆದರೆ ಹೊರಗಡೆ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಮಳಿಗೆಗಳನ್ನು ನೋಡ್ತಾ ಇರ್ತಕ್ಕಂಥವ್ರು 95% ಭಕ್ತರುಗಳು ರೈತರುಗಳು ಹೊರಗಡೆ ಓಡಾಡ್ತಾ ಇದ್ರಿ. ಇಂತಹ ಹೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕುಮಾರಣ್ಣವರು ಬೆಳಗ್ಗೆ 7:15 ಹೊರಟು ನನಗಿನ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ಅವರು ಇಂತಹ ಒಂದು ಕಾರ್ಯಕ್ರಮ ಆಗಾಗ ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಹಿಂದೆ ಕೂಡ. ಆದರೆ ಇಂದು ವಿಶೇಷವಾಗಿ ವಿಶ್ವವಿದ್ಯಾನಿಲಯ ಅಸ್ತಿತ್ವಕ್ಕೆ ಬಂದ ಗಳಿಗೆಗೂ ಅದರ ನೆನಪಿಗಾಗಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ. ಕುಮಾರಣ್ಣವರು ಮಾತನಾಡ್ತಾ ಹೇಳಿದರು, ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 65%ಗಿನ್ನ ಹೆಚ್ಚಿನ ಜನಗಳು ಇವತ್ತಿಗೂ ಕೂಡ ಹಳ್ಳಿಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಇಂಡಿಯಾ ಲಿವ್ಸ್ ಇನ್ ಕಾಟೇಜಸ್, ಅಂದರೆ ರೂರಲ್ ಏರಿಯಾ, ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ವಿವೇಕಾನಂದರು ಹೇಳಿದರು, ಇಂಡಿಯಾ ಬ್ರೀತ್ಸ್ ಥ್ರೂ ವಿಲೇಜಸ್ ಅಂತ. ಉಸಿರಾಡ್ತಾ ಇರ್ತಕ್ಕಂಥದ್ದೇ ಭಾರತ ಹಳ್ಳಿಗಳ ಮುಖಾಂತರ. ಈ 2 ಮಾತುಗಳು ಯಾಕಾಗಿ, ಹಳ್ಳಿಗಳು ಉಳಿದ್ರೆ ನಮ್ಮ ಭಾರತ ಉಳಿಯುತ್ತೆ. ಹಳ್ಳಿಗಳೇನಾದರೂ ಅಳಿದ್ರೆ, ಹಳ್ಳಿಗಳು ಉಳಿಯೋದು ಅಂತಂದ್ರೆ ಹಳ್ಳಿಗಳಲ್ಲಿರ್ತಕ್ಕಂಥ ಜನಗಳ ಬದುಕು, ನಮ್ಮ ರೈತರ ಬದುಕು ತುಂಬ ಚೆನ್ನಾಗಿದ್ದದ್ದು ಆದರೆ ನಮ್ಮ ದೇಶ ನಗುನಗ್ತಾ ಇರ್ತದೆ. ಅದಕ್ಕೆ ಹಳ್ಳಿಯ ರೈತನ ಬದುಕು ಚೆನ್ನಾಗಿ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಾಡಾಳುವ ಎಲ್ಲ ಸರ್ಕಾರಗಳ, ಎಲ್ಲ ಅಧಿಕಾರಿಗಳ ಬಹುದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ದೇಶದ ಹಿರಿಮೆಯನ್ನು ಅಳಿಲಿಕ್ಕೋಸ್ಕರ, ಅದು ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಬೇರೆ ಬೇರೆ ಏನೇ ಇದ್ರೂ ಕೂಡ ಈ ದೇಶದ ಆರ್ಥಿಕತೆ ಎಷ್ಟು ದೊಡ್ಡದಿದೆ ಅಂತ ನೋಡ್ತಾರೆ. ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಎಷ್ಟು ಶ್ರೀಮಂತ ಅಂತ ನೋಡೋ ಹಾಗೆ ಜಾಗತಿಕ ಮಟ್ಟದಲ್ಲಿ ದೇಶಗಳನ್ನು ಅಳಿಬೇಕು ಅಂತಂದ್ರೆ ಎಲ್ಲವನ್ನು ಕೂಡ ಕೂಡಿಟ್ಟು ಕೊನೆಗೆ ಈ ದೇಶದ ಆರ್ಥಿಕ ಸೈಜ್ ಆಫ್ ಎಕಾನಮಿ ಎಷ್ಟಿದೆ, ಯಾವುದೋ ಒಂದು ಸ್ಥಾನದಲ್ಲಿದ್ದಂತಹ ನಮ್ಮ ದೇಶದ ಇಕಾನಮಿ ಈಗ 4ನೇ ಪ್ಲೇಸಿಗೆ ಬಂದಿರತಕ್ಕಂಥ ಈ ಗಳಿಗೆಯಲ್ಲಿ ಸುಮಾರು $4.25 ಟ್ರಿಲಿಯನ್ ಅಷ್ಟು ಸೈಜ್ ಆಫ್ ಎಕಾನಮಿ ಉಳ್ಳಂತ ನಮ್ಮ ದೇಶದಲ್ಲಿ ಒಂದು 3-4 ಭಾಗಗಳನ್ನು ಮಾಡಿದರೆ ಟು ದ ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ದ ಇಕಾನಮಿ
ಒಂದು 3 ಭಾಗಗಳನ್ನ ಮಾಡ್ಕೊಳ್ಳಿ. ಒಂದು ಸರ್ವಿಸ್ ಸೆಕ್ಟರ್, ಸೇವಾ ವಲಯ. ಇನ್ನೊಂದು ಕುಮಾರಣ್ಣವರು ನಿರ್ವಹಿಸ್ತಾ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಬಹುದೊಡ್ಡ ವಲಯ ಅದು. ಮತ್ತು ಇನ್ನೊಂದು ಅಗ್ರಿಕಲ್ಚರ್ ವಲಯ. ಈ ಅಗ್ರಿಕಲ್ಚರ್ ಅಂದಾಗ ತೋಟಗಾರಿಕೆ ಅದು ಇದು ಎಲ್ಲವೂ ಕೂಡ ಅಲ್ಲಿಗೆ ಬಂದು ಬೀಳುತ್ತೆ. ಸುಮಾರು 65% ಜನಗಳಿರ್ತಕ್ಕಂತಹವರು ಯಾವುದರಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಈ 3ನೇ ಸೆಕ್ಟರ್ನಲ್ಲಿ ಅಗ್ರಿಕಲ್ಚರ್, ವ್ಯವಸಾಯ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಬರ್ತವೆ. ಯೋಚನೆ ಮಾಡಿ, 65% ಜನಗಳು ತಮ್ಮನ್ನ ತೊಡಗಿಸ್ಕೊಂಡಿರ್ತಕ್ಕಂಥ ಸೆಕ್ಟರ್ನಿಂದ ದೇಶದ ದೊಡ್ಡ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ ಎಷ್ಟು ಅಂತಂದ್ರೆ 16ರಿಂದ 17%. ಇನ್ನು ಉಳಿದಂತಹದ್ದು ಸೇವಾ ವಲಯದ್ದು ಬಂದು 55% ಆದದ್ದು. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ಒಂದು 25-26% ಇದೆ. ಈ ಮಾತನ್ನ ನಮ್ಮ ರೈತರ ಮಧ್ಯದಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ರೈತರ ಕಸುಬನ್ನ, ರೈತರ ಬದುಕನ್ನ ಆಧರಿಸಬೇಕು, ಆರಾಧಿಸಬೇಕು, ಅನುಸರಿಸಬೇಕು ಅಂತಂದ್ರೆ ಯಾವತ್ತು ಈ 3 ಸೆಕ್ಟರ್ಗಳಲ್ಲಿ ಹೆಚ್ಚು ಜನಗಳು ತೊಡಗಿಸ್ಕೊಂಡಿರ್ತಕ್ಕಂಥ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡುವಷ್ಟು ಆರ್ಥಿಕತೆ ವೃದ್ಧಿ ಆಗುತ್ತೋ ಅವತ್ತು ನಮ್ಮ ರೈತ ಪೇಟೆಯಲ್ಲಿದ್ರು ಅಷ್ಟೇನೆ, ಹಳ್ಳಿಯಲ್ಲಿದ್ರು ಅಷ್ಟೇನೆ ತುಂಬ ಚಂದ ಹಾಕ್ತಾನೆ. ಓದ್ದವರೆಲ್ಲರೂ ಕೂಡ ಓದಿದ ಮೇಲೆ ಬಂದು ವ್ಯವಸಾಯವನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? ಈಗ ತಾನೇ ಒಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ರಿ. ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು ಮತ್ತು ಗ್ಲೋಬಲೈಸೇಷನ್ ಒಪ್ಕೊಂಡಿರ್ತಕ್ಕಂಥ ಈ ಗಳಿಗೆಯಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಿಟ್ಟು ನಾವು ಬದುಕಲಿಕ್ಕೆ ಮತ್ತು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಟ್ಟದ್ದು ಏನಲ್ಲ. ಈ ದೃಷ್ಟಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೊಬೋಟಿಕ್ಸು, ಬಿಗ್ ಡಾಟಾ ಇವೆಲ್ಲ ಏನೆಲ್ಲ ನಮ್ಮ ಮಕ್ಕಳು ಕಲಿತಾ ಇದಾರಲ್ಲ, ಇವು ಕೇವಲ IT ಇಂಡಸ್ಟ್ರಿಗಳಲ್ಲಿ ಇರಲಿಕ್ಕೋಸ್ಕರ ಅಷ್ಟೇ ಅಲ್ಲ. ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ರಿಸರ್ಚ್ ಇನೋವೇಷನ್ಸ್ ನಾವೆಲ್ಲವನ್ನು ನೋಡಿದ್ರೆ, ಕುಮಾರಣ್ಣವರು ಹೇಳಿದರು, ರಿಸರ್ಚ್ ಆಗ್ತಾ ಇದ್ದಾವೆ ವಿಶ್ವವಿದ್ಯಾನಿಲಯಗಳಲ್ಲಿ, ಅವು ಲ್ಯಾಬ್ಗಳಲ್ಲಿ ಆಗ್ತಾ ಇದೆ. ಲ್ಯಾಬ್ಗಳಿಂದ ಲ್ಯಾಂಡ್ಗಳಿಗೆ ಅವು ಕನ್ವರ್ಟ್ ಆಗಿ ಆಗದಲ್ಲೇ ಹೋದದ್ದೇ ಆದರೆ, ಸಂಶೋಧನೆಗಳು ಕೇವಲ ವಿಶ್ವವಿದ್ಯಾನಿಲಯಗಳಲ್ಲಿ ಕುಳಿತದ್ದೇ ಆದರೆ ರೈತರು ಹಳೆ ಕಾಲದಲ್ಲಿ ಹಾಗೇ ಇರ್ತಾರೆ, ವಿಶ್ವವಿದ್ಯಾನಿಲಯಗಳು ಹಾಗೆ ಕುಳಿತಿರ್ತವೆ. ದೇರ್ ಶುಡ್ ನಾಟ್ ಬಿ ಎನಿ ಗ್ಯಾಪ್ ಬಿಟ್ವೀನ್ ಲ್ಯಾಬಾರ್ಟರಿ, ವಿಜ್ಞಾನ ಮತ್ತು ನಮ್ಮ ಲ್ಯಾಂಡು ಮತ್ತು ಲ್ಯಾಬಾರ್ಟರಿಗೆ ವ್ಯತ್ಯಾಸ ಇರಬಾರ್ದು, ಲಿಂಕ್ ಇರಬೇಕು ಅಂತ. ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಂತಹ ಕೃಷಿ ಮೇಳಗಳ ಮುಖಾಂತರ ನಮ್ಮ ರೈತರುಗಳನ್ನ ಕರೆಸಿ ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಿಗಳನ್ನು ತೋರಿಸೋದ್ರ ಜೊತೆಯಲ್ಲಿ ನಮ್ಮ ರೈತರು ತಮ್ಮ ಪ್ರಾಡಕ್ಟ್ಸ್ಗಳ ಬೆಲೆಯನ್ನು, ವ್ಯಾಲ್ಯೂ ಅಡಿಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಜ್ಞಾನವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಯಿತು ಅಂತಂದರೆ ಆಗ ಓದಿರ್ತಕ್ಕಂಥವರು ಕೂಡ ಬಂದು ಹಳ್ಳಿಗಳಲ್ಲಿ ಇದ್ದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಿಮ್ಮದೇ ಒಬ್ಬ ಶಿಷ್ಯ IPS ಆಫೀಸರ್ ಇದ್ದಾನೆ, ಎಲ್ಲಿ ಬೆಂಗಳೂರಿನಲ್ಲಿ. ತುಂಬ ಬಡವಿಯಾಗಿರ್ತಕ್ಕಂಥ ತಾಯಿ ಅವನು IPS ಆಫೀಸರ್ ಮಾಡಿದ್ಲು. ಆತನಿಗೆ ಒಂದು 1,75,80,000 ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಆ ತಾಯಿ ತನ್ನ ಮನೆಯಲ್ಲಿ ಬಂದಂತಹ 20 ಎಕರೆ ಜಮೀನು ಇಟ್ಕೊಂಡು ವರ್ಷಕ್ಕೆ ಸ್ವತಃ ನಿಂತ್ಕೊಂಡು ಮಕ್ಕಳನ್ನ ಕುರಿದಲೇನೆ ಒಂದು 5-6 ಜನ ಆಳುಗಳನ್ನ ಇಟ್ಕೊಂಡು ವರ್ಷಕ್ಕೆ 1.5 ಕೋಟಿ ವ್ಯವಸಾಯದ ಮುಖಾಂತರ ಲಾಭವನ್ನು ಮಾಡ್ತಾಳೆ. ಈತ IPS ಆಫೀಸರ್ ಆಗಿ ಬೆಂಗಳೂರಿನಲ್ಲಿ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾನೆ. ಈತನ ಪೂರ್ಣ ಗುಡ್ಡ ಹಾಕಿದ್ರು ಕೂಡ 2 ಲಕ್ಷ ಅಂದ್ರೆ 24 ಲಕ್ಷ ರೂಪಾಯಿ ಬಂತು. ಎಲ್ಲ ಖರ್ಚುಗಳನ್ನ ಕಳೆದ್ರೆ ಕೊನೆಗೆ ಉಳಿಯೋದು ಏನೂ ಉಳಿಯೋದಿಲ್ಲ. ಆಗಾಗ ಅವ ಏನಾದರೂ ಮನೆಗೆ ಬೇಜಾರು ಮಾಡ್ಕೊಂಡು ಕೆಲಸದ ಒತ್ತಡದಿಂದ ಏನಾದರೂ ಹಳ್ಳಿಗೆ ಹೋದಾಗ ಅವ್ರ ಅಮ್ಮ ಕೇಳ್ತಾಳೆ, ಯಾಕೆಂದ್ರೆ ಮಠದ ಭಕ್ತರೇ ಆಗಿರೋದು ನನಗೆ ಗೊತ್ತಿದೆ, ಅವ್ರ ಹೆಸರು ಹೇಳೋದಿಲ್ಲ, ಆಫೀಸರ್ ಆಗಿರೋದ್ರಿಂದ. ಅವ್ರ ಅಮ್ಮ ಕೇಳ್ತಾಳೆ, ಯಾಕೋ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಏನೋ ದುಡ್ಡಿಗೆ ಸಮಸ್ಯೆ ಆಗಿದೆಯಾ, ನೋಡಿ ಒಳಗಡೆ ಇರಬೇಕು, ತೆಗೆದುಕೊಂಡು ಹೋಗಿ ಫೀಸ್ ಕಟ್ಟು ಅಂತ ಹೇಳೋ ಮಟ್ಟಕ್ಕೆ ಹಳ್ಳಿಯ ತಾಯಿ ಮಗನಿಗೆ ಹೇಳ್ತಾಳೆ ಅಂತಂದ್ರೆ, ನಮ್ಮ ವ್ಯವಸಾಯವನ್ನು ಮಾಡೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ಯಾದ್ರೆ, ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನು ಅನುಸರಿಸಿದ್ಯಾದ್ರೆ, ನಮ್ಮ ಕೃಷಿ ಉತ್ಪನ್ನಗಳನ್ನ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನು ಕರಿತೀವಲ್ಲ, ಗೊತ್ತಲ್ಲ ಸೆಕೆಂಡರಿ ಅಗ್ರಿಕಲ್ಚರ್ ಅಂತಂದ್ರೆ, ಒಂದು ಉತ್ಪನ್ನವನ್ನು ಮಾಡಲಿಕ್ಕೆ 5-6 ತಿಂಗಳು 7-8 ತಿಂಗಳು ನಾವು ಕಷ್ಟ ಬೀಳ್ತೇವೆ. ಆ ನಂತರದಲ್ಲಿ ಇನ್ನೊಂದು 15 ದಿನ ನಾವು ಕಷ್ಟ ಬಿದ್ದದ್ದೇ ಆದರೆ ಏನು ನಮಗೆ ಹಣ ಬರ್ತದಲ್ಲ, 9 ತಿಂಗಳಿಗೆ
1 kgಗೆ ಒಂದು 150 ರೂಪಾಯಿ ಬಂತು ಅಂದರೆ ಇನ್ನೊಂದು 15 ದಿನ ನಾವು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಆ ಪ್ರಾಡಕ್ಟ್ಸ್ನ ನಾವೇನೇ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಅದರ 3-4 ಪಟ್ಟು ಹಣ ನಮಗೆ ಬರ್ತದೆ. ಆದರೆ ದುರಾದೃಷ್ಟ ನಮಗೆ ಕಷ್ಟ ಬಿದ್ದು ದುಡಿಯೋದು ಗೊತ್ತು ಅಷ್ಟೇ ಹೊರತು, ಹಾರ್ಡ್ ವರ್ಕ್ ಅಷ್ಟೇ ಗೊತ್ತೇ ಹೊರತು ಸಾಫ್ಟ್ ಸ್ಕಿಲ್ಸ್ ನಮಗೆ ಗೊತ್ತಿಲ್ಲ. ಅದನ್ನ ನೀವು ಹೇಳಿದ್ರಿ. ಸಾಫ್ಟ್ ಸ್ಕಿಲ್ಸ್ ಅಂತ ಅವ್ರು ಏನು ಹೇಳಿದ್ರಲ್ಲ ಕುಮಾರಣ್ಣವರು, ಈ ಸಾಫ್ಟ್ ಸ್ಕಿಲ್ಸ್ಗಳನ್ನು ನಮ್ಮ ಮಕ್ಕಳಿಗೆ ಹಾರ್ಡ್ ಸ್ಕಿಲ್ಗಳ ಜೊತೆಯಲ್ಲಿ ನಾವು ಕಲಿಸಿಕೊಟ್ಟದ್ದೇ ಆದರೆ ಆಗ ನಮ್ಮ ರೈತರ ಬದುಕು ಖಂಡಿತ ಇಂಪ್ರೂವ್ ಆಗುತ್ತೆ. ಜೊತೆಯಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ಮಾತು ಚಿಕ್ಕ ವಯಸ್ಸಿನಿಂದ ಹೇಗೋ ಬಂದ್ಬಿಟ್ಟಿದೆ, ಮಂಡಿ ಉದ್ದ ಕಬ್ಬು ಬರೋ ಹೊತ್ತಿಗೆ, ಬೆಳೆ ಬರೋ ಹೊತ್ತಿಗೆ ಎದೆ ಯುದ್ಧ ಸಾಲ ಮಾಡ್ಕೊಂಡಿರ್ತಾರೆ ಅಂತ. ಅದು ಯಾಕಾಗಿ ಮಾಡಿದ್ರೋ ಗೊತ್ತಿಲ್ಲ. ಇನ್ಮೇಲಾದ್ರೂ ನಾವು ಮಂಡಿ ಉದ್ದ ಸಾಲ ಬೇಕಾದ್ರೆ ಒಂದಿಷ್ಟು ಇತ್ಕೊಳ್ಳಿ, ಆದರೆ ಎದೆ ಉದ್ದ ಆದಾಯ ಬರೋ ಮಟ್ಟಕ್ಕೆ ಮಾಡಿಕೊಂಡು ಕಣ್ಕಾಲು ಉದ್ದಕ್ಕೋ ಮಂಡಿ ಉದ್ದಕ್ಕೋ ಒಂದಿಷ್ಟು ಸಾಲ ಮಾಡ್ಕೊಂಡು ಅದನ್ನು ತೀರಿಸುವಷ್ಟು ಇತಿಮಿತಿ ಒಳಗಡೆ ನಾವು ಅದನ್ನು ಮಾಡ್ಕೊಂಡದ್ದೇ ಆದರೆ ನಮ್ಮ ಬದುಕು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ, ದಶಕಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಜಾಗತಿಕ ಹಂತದ ಟೆಕ್ನಾಲಜಿಗಳನ್ನು ರೂಢಿಸಿಕೊಂಡು ನಮ್ಮ ರೈತರುಗಳನ್ನ ಕರ್ಕೊಂಡು ಬಂದು ಆ ಟೆಕ್ನಾಲಜಿಯನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಿಂದೆ ಎಲ್ಲವನ್ನು ಕೂಡ ರೈತರೇ ಮಾಡಬೇಕಾಗಿತ್ತು. 100 ಜನ ಸೇರಿ ಮಾಡ್ತಕ್ಕಂಥ ರೈತರ ಕೆಲಸವನ್ನು ಈಗ ಮೆಕನೈಸ್ ಮಾಡಿಕೊಂಡು ಕೇವಲ ಒಂದು 3-4 ಜನಗಳು ಸೇರಿ ಆ ರೈತರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಂಥೆಲ್ಲವನ್ನು ಕೂಡ ಟೆಕ್ನಾಲಜಿಯ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮತ್ತು ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಸೆಕೆಂಡರಿ ಅಗ್ರಿಕಲ್ಚರನ್ನು ನಮ್ಮ ಜನಪ್ರಿಯಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಹಲವಾರು ಕಡೆ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನು ಕೊಟ್ಟು ಆ ಕೆಲಸವನ್ನು ಮಾಡೋಣ. ನಮಗೆ ಭತ್ತದ ಇಳುವರಿಯ ವಿವಿಧ ಪ್ರಾತ್ಯಕ್ಷಿಗಳನ್ನ ತೋರಿಸ್ತಾ ಇದ್ರು, ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ರು. ಅವರೊಂದು ಮಾತನ್ನ ಹೇಳಿದರು, ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಇದ್ದ ಕಾಲದಲ್ಲಿ ಆಹಾರದ ಉತ್ಪತ್ತಿಗೋಸ್ಕರ ಸಾಕಷ್ಟು ಬೇರೆ ಬೇರೆ ಇಳುವರಿಗಳನ್ನೆಲ್ಲ ತಳಿಗಳನ್ನ ಪಡ್ಕೊಂಡು ಬಂದು ಇಳುವರಿಯನ್ನು ಹೆಚ್ಚು ಮಾಡ್ಕೊಂಡ್ವಿ. ಆದರೆ ಈಗ ಉತ್ಪತ್ತಿ ಸಾಕಷ್ಟು ಆಗಿದೆ, ಆದರೆ ಉತ್ಪತ್ತಿ ಮಾಡ್ತಕ್ಕಂಥ ಆಹಾರ ಸಾಮಗ್ರಿಗಳು ನಮಗೆ ಆರೋಗ್ಯವನ್ನು ತಂದು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇದೆಯಾ ಅಂತಂದ್ರೆ ಇಲ್ಲ. ಹಾಗಿದ್ರೆ ಆ ಆರೋಗ್ಯದ ಕಡೆಗೂ ಕೂಡ ನೋಡಬೇಕು, ಉತ್ಪತ್ತಿಯ ಕಡೆ ಅನ್ನೋ ಕಾರಣಕ್ಕೆ ಹಿಂದೆ ಇದ್ದಂಥ ನಮ್ಮ ಹಳ್ಳಿಗಳಲ್ಲಿ ಇದ್ದಂಥ ಪರಂಪರಾಗತವಾಗಿರ್ತಕ್ಕಂಥ ತಳಿಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದನ್ನ ಈಗ ಅದನ್ನು ಕೂಡ ಕಳೆದೋಗಿತ್ತು, ಮರ್ತೋಗಿತ್ತು, ಎಕ್ಸ್ಟಿಂಗ್ವಿಷ್ ಆಗೋಗಿತ್ತು, ಮರೆಯಾಗೋಗಿತ್ತು. ಅದನ್ನು ಕೂಡ ನಮ್ಮ ವಿಶ್ವವಿದ್ಯಾನಿಲಯದ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಸಂತೋಷ. ಎಲ್ಲ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ, ತಾವು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 2 ಬಾರಿಯೂ ಕೂಡ ರೈತರ ಸಾಲವನ್ನು ತೀರಿಸಿ ರೈತರ ಫಾರ್ಮರ್ಸ್ ಫ್ರೆಂಡ್ಲಿ ಚೀಫ್ ಮಿನಿಸ್ಟರ್ ಅಂತ ಅನಿಸ್ಕೊಂಡವ್ರು ತಾವು. ಆ ಒಂದು ದೃಷ್ಟಿಯಿಂದ ನಿಮ್ಮ ಹೃದಯವಂತಿಕೆ ರೈತ ಸಮುದಾಯಕ್ಕೆ ಯಾವತ್ತೂ ಕೂಡ ಇರತಕ್ಕಂಥದ್ದು, ಅದ್ರಾಗ ಸಂಶಯ ಇಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ರೈತ ಬಂಧುಗಳು ಎಂದು ಎಚ್ಚೆತ್ತುಕೊಂಡು 65% ಇರ್ತಕ್ಕಂಥ ರೈತರುಗಳು ಯಾವತ್ತು ನಾವು ನಮ್ಮ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವಷ್ಟು ಮಟ್ಟಕ್ಕೆ ನಾವು ಎತ್ತರಕ್ಕೆ ಹೋಗ್ತೇವೆ. ದೇಶಕ್ಕೆ ಲಾಭ ತಂದು ಕೊಡೋದು ಅಂದ್ರೆ ನಾವೇನು ಅವ್ರಿಗೆ ದುಡ್ಡು ಕೊಡತಕ್ಕಂತಹದ್ದಲ್ಲ, ನಮ್ಮ ಮನೆಗಳನ್ನ ಮನಸ್ಸುಗಳನ್ನ ಚೆನ್ನಾಗಿ ಇಟ್ಕೊಳ್ತಕ್ಕಂಥ ಸ್ಥಿತಿ ಬಂತು ಅಂತಂದ್ರೆ ರೈತರ ಬದುಕು ಕೂಡ ಚೆನ್ನಾಗಿ ಆಗ್ಬೇಕು. ಯಾರೋ ಬಂದು ಕೇಳ್ತಾ ಇದ್ರು, ನೀವು ಹೇಳಿಬಿಡ್ತೀರಿ ರೈತರಾಗಿ ಅಂತ, ರೈತರಿಗೆ ಎಣ್ಣೆ ಕೊಡೋದಿಲ್ಲ ಸ್ವಾಮಿಗಳೇ, ನೀವೇನ್ ಮಾಡೋದು ಅಂತ. ಹೌದು, ಹಾಗೆ ಆಯ್ತು. ಒಮ್ಮೆ ಚುಂಚನಗಿರಿನಲ್ಲಿ ಬೆಂಗಳೂರಿನಲ್ಲಿ ಏನಾಗ್ತಿತ್ತು, ವಧುವರ ಅನ್ವೇಷಣೆ ಮಾಡ್ತಾ ಇದ್ವಿ. ಅಲ್ಲಿ ಒಂದು 300 ಜನ ಗಂಡು ಮಕ್ಕಳು ಬಂದ್ರೆ ಒಂದು 200 ಜನ ಹೆಣ್ಮಕ್ಳು ಬರ್ತಿದ್ರು, ಹೇಗೋ ಬ್ಯಾಲೆನ್ಸ್ ಆಗ್ತಾ ಇತ್ತು. ಚುಂಚನಗಿರಿಲಿ ದೊಡ್ಡದಾಗಿ ಮಾಡೋಣ ಅಂತ ಹೋಗಿ ಅದು 1-2 ವರ್ಷಗಳ ಹಿಂದೆ ದೊಡ್ಡ ಇಶ್ಯೂ ಆಯಿತು. ಕಾರಣ, ಬಂದಂಥ ಹುಡುಗರು 10,000 ಜನ, ಬಂದಂಥ ಹುಡುಗರು ಅಪೇಕ್ಷಿತರಾಗಿ ಬಂದವರು 10,000 ಜನ, ಹೆಣ್ಮಕ್ಳೇನು ಕಡಿಮೆ ಬಂದಿರಲಿಲ್ಲ, ಅವರು ಒಂದು 250-300 ಜನ ಬಂದಿದ್ರು. ಆದರೆ ಈ 10,000 ಜನಗಳನ್ನ ನೋಡ್ಬಿಟ್ಟು ಅವ್ರು ಕಾಣೆ ಆಗ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರು. ಈ ದೃಷ್ಟಿಯಿಂದ ಏನೊಂದು ಭಾವನೆ ಇದೆಯಲ್ಲ, ವ್ಯವಸಾಯವನ್ನ ನಂಬಿಕೊಂಡಂತಹವರಿಗೆ ಹೆಣ್ಣುಗಳನ್ನ ಕೊಡಬಾರ್ದು ಅಂತಕ್ಕಂಥ ಒಂದು ಭಾವನೆ ಇದೆಯಲ್ಲ, ಅದು 1-2 ವರ್ಷ 3 ವರ್ಷ ಇರಬಹುದು. ಬರ್ತಾ ಇರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ಕೂಡ ಚೆನ್ನಾಗಿ ಸಾಫ್ಟ್ ಸ್ಕಿಲ್ಸ್ನ ಬಳಸ್ಕೊಂಡು ರೈತರಾದದ್ದೇ ಆದರೆ ಆಗ ನೋಡಿ, ಬೆಂಗಳೂರಿನಂಥ ನಗರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕುಡ್ಕೊಂಡು ಶ್ವಾಸಕೋಶವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಳ್ಳಿಗಳಲ್ಲಿ ಇದ್ದುಕೊಂಡು ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳತಕ್ಕಂಥವರ ಸಂಖ್ಯೆ, ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಆಗಬೇಕು ಅಂದರೆ ವಿಶ್ವವಿದ್ಯಾನಿಲಯಗಳು ಈ ತೆರನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ
ನಮ್ಮ ರೈತರನ್ನು ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿಯ ವ್ಯಕ್ತಿಗಳ ರೀತಿಯಲ್ಲಿ ಹೊಲಗಳಲ್ಲಿ ಇದ್ದು ಕೈಯಲ್ಲಿ ಕಾಲಲ್ಲಿ ಮಣ್ಣನ್ನು ಮಾಡಿಕೊಂಡು ಕೂಡ ಬದುಕನ್ನು ಚೆನ್ನಾಗಿರುವ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಟ್ಟದ್ದಾದ್ರೆ ಆಗ ಈ ಅಸಮಾನತೆ ಮತ್ತು ಕೆಲವು ವೈರುಧ್ಯಗಳು ಕಡಿಮೆ ಆಗ್ತವೆ ಅಥವಾ ಮರೆಯಾಗ್ತವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಸಂತೋಷ ಆಗಿದೆ. ಕುಮಾರಣ್ಣವರು ದೆಹಲಿಯಿಂದ ಇದೇ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ತುಂಬಾ ಚೆನ್ನಾಗಿ ಮಾತನಾಡಿದರೆ, ಸದಾ ರೈತರ ಪರವಾಗಿ ಮಿಡಿತಕ್ಕಂಥ ಹೃದಯ ಅದು. ಹಲವಾರು ವಿಚಾರಗಳನ್ನು ಇಲ್ಲಿ ಅವರು ಪ್ರಸ್ತಾಪ ಮಾಡಿದರೆ ಆ ವಿಚಾರಗಳನ್ನು ತಾವೆಲ್ಲರೂ ಕೂಡ ಮನನ ಮಾಡ್ತಾ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪೂರ್ಣ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.